ಇದು ನನ್ನ ಫೋನ್ ನಂಬರ್. ಎನಿ ಟೈಮ್ ಫೋನ್ ಮಾಡಿ, ನಾನ್ ಬರ್ತೀನಿ. ಬರ್ತೀನಕ್ಕ, ಬರ್ತೀನಂದ. ಗ್ರಾವಿಟಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಫೈಟ್ ನಡೆಯುತ್ತೆ. ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ನಂದ. ದೋಸೆ ರೆಡಿ ಮಾಡಿ ಇಟ್ಟಿರ್ತೀನಿ, ಆ ಕೆಲಸ ಮೊದಲು ಮಾಡಿ, ಆಮೇಲೆ ನಿಂದು ನನಗೆ ಮುಖ ತೋರ್ಸು. ಹೋಗು ಹೋಗು. ಈ ಮೂವಿಲ್ ನಮ್ ನಂದ ಕಾಲೇಜ್ ಹತ್ರನೇ ಒಂದ್ ಕ್ಯಾಂಟೀನ್ ಮಾಡ್ಕೊಂಡಿರ್ತಾನೆ. ದೋಸೆ ರೆಡಿ ಮಾಡಿ ಇಟ್ಟಿರ್ತೀನಿ, ಓಕೆನಾ? ಆದ್ರೆ ಕಿಚನ್ ಗಿಂತ ಜಾಸ್ತಿ ಹುಡುಗಿರ್ ಜೊತೆನೆ ಇರ್ತಾನೆ. ಏನಾಗ್ಬೇಕಾಗಿತ್ತು? ಹಾಯ್ ಅಂಜು. ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ. ಈ ಮೂವಿಲಿರೋ ಪೊಲೀಸ್ಗೆ ಗನ್ ಪಾಯಿಂಟ್ ಹಿಡ್ಕೊಳಕ್ ಬರುತ್ತೆ, ಆದ್ರೆ ಬಿಗಿಯಾಗಿ ಗನ್ ಹಿಡ್ಕೊಳಕ್ಕೆ ಬರಲ್ಲ. ಭಯ ಆಗ್ತದೆ. ಸಿಂಪಲ್ ಆಗಿ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ, ಓಮ್ ಮೂವಿಲಿರೋ ಕ್ಯಾರೆಕ್ಟರ್ಸ್ ನ ಚೇಂಜ್ ಮಾಡಿ ಸ್ಟೋರಿ ಸ್ವಲ್ಪ ಮೇಕಪ್ ಮಾಡಿದ್ರೆ ಆಗೋ ಮೂವಿನೇ ನಂದ. ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ. ನಾನ್ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಈ ಫಿಲ್ಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಗ್ಯಾಂಗ್ ಅವರು ಒಬ್ನಿಂದ ದುಡ್ಡಿನ ಬ್ಯಾಗ್ ಕಿತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಗೆ ಇನ್ನೊಂದ್ ಗ್ಯಾಂಗ್ ಬಂದು ಮೊದಲನೇ ಗ್ಯಾಂಗ್ ನ ಗನ್ ಪಾಯಿಂಟ್ ಇಟ್ಕೊಂಡಾಗ ಅಲ್ಲಿಗೆ ಮೊದಲನೇ ಗ್ಯಾಂಗ್ ಅಲ್ಲಿ ಒಬ್ಬ ಆಗಿದ್ ನಮ್ ನಂದ ಬಂದು ಸೇವ್ ಮಾಡ್ತಾನೆ. ಶೂಟ್ ಮಾಡಿದ್ದು ಮುಂದೆಯಿಂದ, ಆದ್ರೆ ಬುಲೆಟ್ ಬಿದ್ದಿದ್ದು ಹಿಂದಲೆಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಮದ್ವೆ ಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನೋಡೋ ತರ ಪೊಲೀಸ್ ಅವರು ನಮ್ ನಂದ ಎಂತ ಕ್ರಿಮಿನಲ್ ಅಂತ ಪ್ರೊಜೆಕ್ಟರ್ ಅಲ್ಲಿ ನೋಡ್ತಾ ಇರ್ತಾರೆ. ಓಕೆನಾ? ಈ ಮೂವಿಲಿ ಪೊಲೀಸ್ ಅವ್ರಿಗಿಂತ ಕ್ಯಾಮ್ರಾಮ್ಯಾನ್ ಗೆ ಹೆವಿ ಟ್ರೈನಿಂಗ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕ್ಯಾಮ್ರಾಮ್ಯಾನೇ ನಂದನ 2-3 ಸರಿ ಹಿಡ್ದನ್ ಗುರು. ಇಮೋಷನಲ್ ಡ್ಯಾಮೇಜ್. ಇಲ್ಲಿ ಕುತ್ಕೊಂಡ್ ಡೈಲಾಗ್ ಹೊಡೆಯೋ ಬದಲು ಕ್ಯಾಮ್ರಾಮನ್ ಗೆ ಹೆಲ್ಪರ್ ಆಗಿದ್ರೆ ನಂದಾನ 2-3 ಸರಿ ಹಿಡಿಬೋದಿತ್ತು. ನಂದ ಅವ್ನ್ ಹುಡ್ಗಿನ್ ಮೀಟ್ ಆಗಕ್ ಬಂದಾಗ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಈಗ ನಾನು ಜೊತೆ ಫೈಟ್ ಮಾಡೋ ಮೂಡಲ್ ಇಲ್ಲ, ಪ್ಲೀಸ್ ಹೊರಟೋಗು. ಕ್ಯಾಮ್ರಾಮನ್ ಗೆ ಫೈಟ್ ಗಿಂತ ಬೇರೆ ಕಡೆ ಇಂಟ್ರೆಸ್ಟ್ ಇರೋ ತರ ಕಾಣಿಸ್ತೈತಲ್ಲ ಗುರು. ಅಷ್ಟೊತ್ತಿಗಾಗಲೇ ಕರೆಕ್ಟ್ ಆಗಿ ಎಲ್ಲ ಮುಗಿಯಕ್ ಬಂದಿರುತ್ತಲ್ಲ, ಸೊ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಅಲ್ಲೇ ಕುತ್ಕೊಳ್ಳೋ ಬದಲು ಅವಳನ್ನ ಕರ್ಕೊಂಡು ಎಸ್ಕೇಪ್ ಆಗಿದ್ರೆ ಇಬ್ರಿಗೂ ಮದ್ವೆ ಆದ್ಮೇಲೆ ಫ್ಲಾಶ್ ಬ್ಯಾಕ್ ನೋಡ್ಬೋದಿತ್ತು. ಆದ್ರೆ ಪೊಲೀಸ್ ಇಂದ ಅರೆಸ್ಟ್ ಆಗಿದ್ದಕ್ಕೆ ಸ್ಟೇಷನ್ ಸೆಲ್ ಅಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ದೋಸೆ ರೆಡಿ ಮಾಡಿ ಇಟ್ಟಿರ್ತೀನಿ, ಆ ಕೆಲಸ ಮೊದಲು ಮಾಡಿ, ಆಮೇಲೆ ನಿಂದು ನನಗೆ ಮುಖ ತೋರ್ಸು. ಹೋಗು. ನಮ್ ನಂದ ಅವನು ಓದಿದ ಕಾಲೇಜ್ ಹತ್ರನೇ ಕ್ಯಾಂಟೀನ್ ಮಾಡಿದ್ದು ಅಲ್ದೆ ಕಾಲೇಜ್ ಗರ್ಲ್ಸ್ ಗೆ ಲೆಸನ್ ಡಿಕ್ಟೇಷನ್ ಮಾಡ್ತಿರ್ತಾನೆ. ಲೆಸನ್ ಸ್ವಲ್ಪ ಡಿಕ್ಟೇಟ್ ಮಾಡ್ಬೇಕಿತ್ತು, ನನ್ಗೆ ಲೆಸನ್ ಡಿಕ್ಟೇಟ್ ಮಾಡ್ತೀಯಾ? ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ. ಅದೇ ಕಾಲೇಜಲ್ಲಿ ಓದ್ತಿರೋ ಹೀರೋಯಿನ್ ಗೆ ನಂದ ಮೇಲೆ ಹೆವಿ ಲವ್ ಆಗುತ್ತೆ. ಮೈಗೆ ಹುಷಾರಿಲ್ವಾ? ಈ ಸೀನ್ ಅಲ್ಲಿ ನಂದ ಅಕ್ಕನ್ ನೋಡೋದಿಕ್ಕೆ ಅಂತ ಹೇಳಿ ಗಂಡಿನ ಕಡೆ ಅವ್ರನ್ನ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಅಕ್ಕ ನಂಗೆ ಮದ್ವೆನೇ ಇಷ್ಟ ಇಲ್ಲ ಅನ್ನೋದನ್ನ ಅರ್ಧ ಗಂಟೆ ತನಕ ಭಾಷಣ ಮಾಡಿ ಹೇಳ್ತಾಳ ಗುರು. ತಾಳ್ಮೆ ಕಟ್ಟೆ ಹೊಡೆದೋಗ್ತಾ ಇದೆ. ಅಕ್ಕ ಭಾಷಣ ಮಾಡೋದ್ ಮಾಡ್ದೆ, ಆದ್ರೆ ಅದಕ್ಕೂ ಮುಂಚೆ ಗಂಡಿನ ಕಡೆಯವ್ರಿಗೆ ಒಂದ್ ಮಾತು ಹೇಳಿದಿದ್ರೆ ನಿನ್ ಭಾಷಣ ಮುಗಿಯೋ ಗ್ಯಾಪ್ ಅಲ್ಲಿ ಮದ್ವೆ ಆಗಿ ಅರ್ಧ ಆಯಸ್ ಕಳಿತಿದ್ರು. ಸ್ವಾಮಿ ತಾಳ್ಮೆ ಕಟ್ಟೆ ಹೊಡೆದೋಗ್ತಾ ಇದೆ. ಇನ್ನೊಂದ್ ಕಡೆ ಶ್ರೀಮಂತ ಹುಡ್ಗಿನ್ ಲವ್ ಮಾಡಿದ್ಕೆ ಹುಡ್ಗಿ ಅಮ್ಮ ಶೇಖರ್ಗೆ ನಾಯಿ ಹೊಡ್ಸ್ದಂಗ್ ಹೊಡಿಸ್ತಾಳೆ. ಅದನ್ ತಿಳ್ಕೊಂಡಿದ್ ನಂದ ಪ್ಲಾನ್ ಮಾಡಿ ಹುಡ್ಗಿ ಅಮ್ಮನ್ನ ಯಾಮಾರಿಸಿ ದೇವಸ್ಥಾನದಲ್ಲಿ ಇಬ್ರಿಗೂ ಮದುವೆ ಮಾಡಿಸ್ತಾನೆ. ನಂದನ ನೋಡಿದ ತಕ್ಷಣ ಆಂಟಿ ಮಗಳನ್ನೇ ಮರೆತು ಮದ್ವೆ ಹೋಗಿದ್ದಾಳೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಬೇಸಿಕಲಿ ಆಂಟಿ ತಮ್ಮ ಕಮಿಷನರ್ ಆದ್ರೂ ನಂದ ಹೆದರ್ದೆ ಹುಡ್ಗಿನ್ ಡಿಫೆಂಡ್ ಮಾಡಿ ಪೊಲೀಸರ್ನ ವಾಪಸ್ ಹೋಗಂಗ್ ಮಾಡ್ತಾನೆ. ಇಷ್ಟೆಲ್ಲ ಸಾಲದು ಅಂತ ಆ ಹೀರೋಯಿನ್ ಆ ಆಂಟಿ ಮಗಳೇ ಆಗಿರ್ತಾಳೆ. ಆಮೇಲೆ ಇವರಿಬ್ರು ವಿಷಯ ಗೊತ್ತಾಗಿ ರೌಡಿಗಳನ್ನ ಬಿಡ್ತಾಳೆ ವಾರ್ನಿಂಗ್ ಕೊಡೋದಿಕ್ಕೆ ಅಂತ. ಏನು ಗೊತ್ತಿಲ್ಲದೆ ಇರೋ ಮಳ್ಳಿ ತರ ಹೋಗ್ತಾ ಇದ್ದಾಳೆ. ಅವ್ರಿಗೆ ನಂದಾನೆ ನಾಯಿ ಹೊಡೆದಂಗ್ ಹೊಡೆದ್ ಕಳಿಸ್ತಾನೆ. ಹೊಡೆತ ತಿಂದು ಹೋಗುವಾಗ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಾನ ನೋಡ್ರಿ. ಅಂದ್ರೆ ಊಟ ಮಾಡ್ಬೇಕಂಗೆ ಅಣ್ಣ, ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಷ್ಟ ಖರಾಬ ಫೈಟಿಂಗ್ ಆಡ್ತಿರಲ್ಲ ಅಂತ ಹೇಳಿ ಪ್ರಿನ್ಸಿಪಲ್ ಕ್ಯಾಂಟೀನ್ ಕ್ಲೋಸ್ ಮಾಡಿಸಿ ನಂದನ ಕ್ಯಾಂಪಸ್ ಇಂದ ಕಳಿಸ್ತಾನೆ ಮನೆಗೆ. ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ. ಇವ್ರ 3 ಜನ ಬೇಜಾರಲ್ಲಿ ಬರ್ಬೇಕಾದ್ರೆ ಅದೇ ವಿಲನ್ ಅಕ್ಕನ ಜೊತೆ ಮಿಸ್ಬಿಹೇವ್ ಮಾಡಿದ್ಕೆ ನಂದ ಅಟ್ಟಿಸ್ಕೊಂಡ್ ಹೋಗ್ತಾನೆ. ಆಗ ಗ್ರಾವಿಟಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಫೈಟ್ ನಡೆಯುತ್ತೆ. Let him get up.
ಶೂಟ್ ಮಾಡಿ ಅವನ್ನ. ನಂದ ಅವರಿಗೆಲ್ಲ ಹೊಡೆದಿದ್ರಿಂದ ಈ ಮುನ್ನ ಉಳ್ಕೊಂಡು ಮುಂದೆ ಏನಾದ್ರೂ ಆದ್ರೆ ಕಾಲ್ ಮಾಡು ಅಂತ ಹೋಗ್ತಾನೆ. ಇದು ನನ್ನ ಫೋನ್ ನಂಬರ್, ಎನಿ ಟೈಮ್ ಫೋನ್ ಮಾಡಿ, ನಾನ್ ಬರ್ತೀನಿ. ಬರ್ತೀನಕ್ಕ, ಬರ್ತೀನಂದ. ಆಮೇಲೆ ಕಮಿಷನರು ರೀಸನ್ನೇ ಇಲ್ದಂಗೆ ನಂದನ್ನ ಅರೆಸ್ಟ್ ಮಾಡಿ ಕೇಸ್ ಫಿಟ್ ಮಾಡ್ಬೇಕಾದ್ರೆ ಮುನ್ನ ಅವ್ನ್ ಬಾಸ್ ದಾದಾ ಹೆಲ್ಪ್ ತಗೊಂಡು ನಂದನ ಬಿಡಿಸ್ತಾನೆ. ಒಬ್ಬ ಅಮಾಯಕನ ಮೇಲೆ ಕಾಕಿ ಪವರ್ ತೋರಿಸ್ತಾ ಇದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ದೋಸೆ ರೆಡಿ ಮಾಡಿ ಇಟ್ಟಿರ್ತೀನಿ. ಆಗ ನಂದ ದಾದಾನ್ ನೋಡಕ್ಕೆ ದಾದಾ ಹತ್ರ ಹೋದಾಗ ನೆಗೆಟಿವ್ ಫಿಲ್ಟರ್ ಹಾಕೊಂಡು ಫೈಟ್ ಮಾಡ್ತಾರೆ. ಮೋಸ್ಟ್ಲಿ ಎಡಿಟರ್ ಹತ್ರ ಚೌಕಾಸಿ ಮಾಡಿದ್ರು ಅಂತ ಕಾಣಿಸುತ್ತೆ. ನನ್ ಬಡವ, ದುಡ್ಡಿಲ್ಲ ನನ್ನ ಹತ್ರ. ಹಂಗೆ ಈ ಫೈಟ್ ಅಲ್ಲೇ ನಂದ ಕೊಲೆನೂ ಮಾಡ್ಬಿಡ್ತಾನೆ. ಆದ್ರೆ ಈ ಕಡೆ ಹೀರೋಯಿನ್ಗೆ ಮದ್ವೆ ಫಿಕ್ಸ್ ಮಾಡಕ್ ನೋಡ್ತಿರ್ತಾರೆ. ಆಗ ಹೀರೋಯಿನ್ ಅವಳ ಅಪ್ಪಂಗೆ ಕಾಲ್ ಮಾಡಿ ಕರ್ಸ್ಕೊಂಡು ಫಂಕ್ಷನ್ ಕ್ಯಾನ್ಸಲ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಕ್ಕಂಗೆ ಸೀರೆ ತರೋಕೆ ಅಂತ ನಂದ ಅವ್ನ್ ಫ್ರೆಂಡ್ಸ್ ಹೋದಾಗ ಅದೇ ರೌಡಿ ಮನೆಗ್ ನುಗ್ಗಿ ಅಕ್ಕನ್ ಸಾಯಿಸ್ತಾನೆ. ಈ ಕಡೆ ಇನ್ನೊಂದ್ ಗ್ಯಾಂಗು ರಾಜಿ ಆಗೋ ತರ ನಾಟಕ ಆಡಿ ದಾದನ್ ಸಾಯಿಸ್ತಾರೆ. ಇದರಿಂದ ರೊಚ್ಚಿಗೆ ನಂದ ಒಬ್ಬೊಬ್ರನ್ನೇ ಸಾಯಿಸ್ತಾ ಬರ್ತಾನೆ. ರೌಡಿಸಂ ಮಾಡಕತ್ತು ವರ್ಷಗಳೇ ಆದ್ರೂ ನಮ್ಮನ್ನ ಹೊಸದಾಗ್ ಬಂದಿರೋ ನಂದ ಹೇಳ್ದಂಗ್ ಕೇಳ್ತಿರ್ತಾನೆ. ಇದೇ ಗ್ಯಾಪ್ ಅಲ್ಲಿ ಹೀರೋಯಿನ್ ಅಪ್ಪ ಸಾಯ್ತಾನೆ. ನನ್ನ ಮಗಳೇ ನನ್ನ ಅರಿಶಿನ ಮಾಡಿಸಾಕ್ಬಿಟ್ಲಲ್ಲೋ. ಅದನ್ನ ನಂದಾನೇ ಮಾಡಿದ್ದು ಅಂತ ಹೀರೋಯಿನ್ಗೆ ನಂಬಿಸಿ ಬೇರೆ ಮದುವೆ ಮಾಡಕ್ ನೋಡ್ತಿರ್ತಾರೆ. ಸೊ ಹೀರೋಯಿನ್ ಅಪ್ಪನ ನಂದಾನೇ ಸಾಯಿಸಿದ್ದು ಅಂತ ಹೀರೋಯಿನ್ಗೆ ನಂದನ್ ಕಂಡ್ರೆ ಕೋಪ ಇರುತ್ತೆ. ಅಲ್ಲಿಗೆ ಸೀನ್ ಪ್ರೆಸೆಂಟ್ ಬರುತ್ತೆ. ಹಾಯ್ ಅಂಜು. ಶಾಂಪೂನು ಸ್ನೇಕು ಎರಡು ಒಂದೇ ಅಂತಾನೆ. ಸರಿ, ನಿನಗೆ ಕ್ಲಾಸ್ ಹೋಗು. ನೋ, ನಾನ್ ಹೋಗೋದಿಲ್ಲ. ಬೇಡ, ಮನೆಗೆ ಹೋಗು. ನಂದ ಪೊಲೀಸ್ ವ್ಯಾನ್ ಅಲ್ಲಿ ಹೋಗ್ಬೇಕಾದ್ರೆ ನಂದನ್ ಕಡೆಯವರು ಹೋಳಿ ಹಬ್ಬ ಮಾಡಿ ನಂದನ ಕಾಪಾಡ್ತಾರೆ. ಆಗ್ಲೇ ಒಂದ್ ಶಾಕಿಂಗ್ ವಿಷಯ ನಂದನ್ ಗೊತ್ತಾಗುತ್ತೆ. ಆಕ್ಚುಲಿ ನಂದ ಮನೇಲಿಲ್ಲ ಅಂತ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿ ದಾದಾನು ಒಬ್ನೇ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಹೀರೋಯಿನ್ ತಂದೆನೂ ಸಾಯಿಸಿದ್ದು ನಂದ ಫ್ರೆಂಡ್ ಶೇಖರ್ ಅಂತ ನಂದನ್ ಗೊತ್ತಾಗುತ್ತೆ. ಆಮೇಲೆ ಹೋಗಿ ಸಾಯಿಸ್ತಾನೆ. ಎದೆ ಹತ್ರ ರಕ್ತದ ಪ್ಯಾಕೆಟ್ ಹಿಡ್ಕೊಂಡಿರೋದು ಆರಾಮಾಗಿ ಗೊತ್ತಾಗತ್ತೆ. ಆಮೇಲೆ ಹೆಂಗೋ ಪ್ಲಾನ್ ಮಾಡಿ ಮದ್ವೆ ಮನೆಯಿಂದ ಹೀರೋಯಿನ್ ಕರ್ಕೊಂಡ್ ಬರ್ತಾರೆ. ಇಂತ ಸೀರಿಯಸ್ ಕ್ಲೈಮ್ಯಾಕ್ಸ್ ಕಂಡೀಷನ್ ಅಲ್ಲೂ ಎಂತ ನಾನ್ ಸೆನ್ಸ್ ನ ಡಿಟೇಲ್ ಆಗಿ ತೋರಿಸಿದ್ದಾರೆ ಅಂತ ನೋಡ್ರಿ ಸ್ವಲ್ಪ. Oh my God, bro. Oh, hell no, man. What the fuck, man? Get your ass. ನಂದ ಮತ್ತೆ ಅವ್ನ ಗ್ಯಾಂಗ್ಗೆ ಮುಖ ಅನ್ನೋದು ಇದೆ, ಅದನ್ನ ನೋಡೇ ಕಂಡು ಹಿಡಿತಾರೆ ಅನ್ನೋ ವಿಷಯ ಗೊತ್ತೇ ಇಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವ್ರದೊಂದ್ ಕಡೆ ಇರ್ಲಿ ಗುರು, ಅಲ್ಲಿರೋ ಒಬ್ಬನಿಗೂ ಈ ದೊಡ್ಡ ಕ್ರಿಮಿನಲ್ ನ ಗುರ್ತು ಹಿಡಿಯಕ್ಕೆ ಆಗಿಲ್ಲ. ಕರ್ಕೊಂಡ್ ಹೋಗುವಾಗ ಚೇಸಿಂಗ್ ಆಗುತ್ತೆ, ಕಾಡಲ್ಲಿ ಫೈಟ್ ಆಗುತ್ತೆ, ಬಿಯಾಂಡ್ ಗ್ರಾವಿಟಿ ಸ್ಟೆಂಟ್ಸ್ ಗಳಾಗ್ತವೆ. ಆಮೇಲೆ ನಂದ ಮತ್ತೆ ಹೀರೋಯಿನ್ ಅಲ್ಲಿಂದ ನದಿಗ್ ಬಿದ್ದು ತಪ್ಪಿಸ್ಕೊಂತಾರೆ. ಆಮೇಲೆ ಎಲ್ಲ ಒಂದ್ ಕಡೆ ಬಂದ್ ಸೇರ್ತಾರೆ. ಆಮೇಲೆ 3 ಜನ ಅಲ್ಲಿಂದ ಹೋಗ್ತಾರೆ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಡೈರೆಕ್ಟ್ರೆ ಫೈಟಿಂಗ್ ಬರ್ದೇ ಇರೋ ಇವನ್ ಹೆಂಗ್ ಉಳ್ಕೊಂಡ? ಆದ್ರೆ ಕರ್ಮ ನೋಡ್ರಿ, ಪ್ರೊಫೆಷನಲ್ ರೌಡಿಗಳೇ ಸತ್ತೋದ್ರು. Music. ಗ್ರಾವಿಟಿನೇ ಇಲ್ವಾ ಅಂದ್ರೆ ಹಂಗಂದ್ರೆ ಏನು ಅಂತ ಕೇಳೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಫಿಲ್ಮ್ ನಂಗೂ ತುಂಬಾ ಇಷ್ಟ ಆಗೈತಿ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಉಳಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ